ಜಾರಕಿಹೊಳಿ ಸಹೋದರರು ಹೆಚ್ಚು ಕಡಿಮೆ ಜಿಲ್ಲೆಯ ರಾಜಕಾರಣದಲ್ಲಿ ಇವತ್ತು ತಮ್ಮದೇ ಆದಂಥ ಒಂದು ಛಾಪನ್ನು ತಮ್ಮದೇ ಆದಂಥ ಒಂದು ಬಲಿಷ್ಠ ಒಂದು ಏನಪ್ಪ ಅಂದ್ರೆ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಹೀಗಾಗಿ ಅವರಿಂದ ಅನೇಕ ಕೆಲಸಗಳು ಇನ್ನೂ ಆಗಬೇಕಾಗಿದ್ದವು ಇಲ್ಲಂತಲ್ಲ. ಯಾಕಂದರೆ ಇಲ್ಲಿ ಅನೇಕ ಶುಗರ್ ಫ್ಯಾಕ್ಟ್ರಿಗಳು ಸಾಲ ತೆಗೆದುಕೊಂಡು ಹೋಗಿದ್ದು DCC ಬ್ಯಾಂಕಲ್ಲಿ ಇರ್ಬೋದು, ಮತ್ತೆಲ್ಲಿರ್ಬೋದು. ಅದೇ ಕಾಲಕ್ಕೆ ಸಹಕಾರ ತತ್ವ ನಡೀತಿರೋದು ಅನೇಕ ನಮ್ಮ ಏನಪ್ಪ ಅಂತಂದ್ರೆ ಶುಗರ್ ಫ್ಯಾಕ್ಟ್ರಿಗಳು ಫೇಲ್ಯೂರ್ ಆಗುವಂಥದ್ದು ಇರ್ಬೋದು. ಇಂಥವುಗಳನ್ನ ಯಾಕಂದರೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ರೈತ ಸಮುದಾಯ ಪೂರ್ತಿಯಾಗಿ ನಿಂತಿದ್ದು ಈ ಶುಗರ್ ಇಂಡಸ್ಟ್ರಿ ಅಲ್ಲ. ಇದರಲ್ಲಿ ಲಾಭ ಆದದ್ದು ರೈತರಿಗೆ ಹೋಗಿ ಮುಚ್ಚುವಂಥ ಕೆಲಸ ಇನ್ನಷ್ಟು ಚೆನ್ನಾಗಿ ಆಗಲಿ ಅನ್ನುವಂಥ ಮಾತು. ಈಗಾಗಲೇ ಇದು 3300 ರೇಟ್ ಹೆಚ್ಚಾಯಿತು ಅನ್ನುವಂಥ ಮಾತುಗಳಿದ್ದಾವಿಲ್ಲ ಅಂತಲ್ಲ. ಇದನ್ನು ಶುಗರ್ ಫ್ಯಾಕ್ಟ್ರಿ ಓನರ್ ಆಗಿರ್ಬೋದು ಅಥವಾ ಶುಗರ್ ಫ್ಯಾಕ್ಟ್ರಿಗಳ ಸಹಕಾರ ತತ್ವದಲ್ಲಿ ನಿರ್ಮಾಣ ಮಾಡಿದಂಥ ಲೀಡರ್ಗಳಾಗಿರ್ಬೋದು ಇದನ್ನು ಹೆಚ್ಚಂತ ಹೇಳ್ಬೋದು ಇಲ್ಲ ಅಂತಲ್ಲ. ಆದರೆ ರೈತರು 1 ಟನ್ ಬೆಳಿಬೇಕಾದ್ರೆ 4500 ಖರ್ಚಾಗ್ತದನ್ನೂ ಸಹಿತ ಅವರಿಗೆ ಅರಿವಿಗೆ ಬರಲಾರದ ವಿಷಯ ಏನಲ್ಲ. ಯಾಕಂದ್ರೆ ಈ ಶುಗರ್ ಫ್ಯಾಕ್ಟ್ರಿಗಳಿಂದನೂ ಇವತ್ತು ಸಾಕಷ್ಟು ತಮ್ಮ ರಾಜಕೀಯ ಲಾಭ ಮಾಡ್ಕೊಳ್ಳೋಂಥ ಜನ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ಕೆಲಸಗಳು ಆಗಬೇಕಾಗಿದೆ. ಆ ದಿಶೆಯಲ್ಲಿ ನಮ್ಮ ಈ ಜಿಲ್ಲೆಯಲ್ಲಿ ಈಗ ಪ್ರಬುದ್ಧರಾಗಿ ಬೆಳೆದಂಥ ರಾಜಕೀಯವಾಗಿ ಸ್ಟ್ರಾಂಗ್ ಇದ್ದಂಥ ಆಗಿರುವಂಥ ಈ ಜಾರಕಿಹೊಳಿ ಸಹೋದರ ಆ ದಿಶೆಯಲ್ಲೂ ಕಣ್ಣಾಯಿಸಿ ಇಲ್ಲಿ ರೈತರಿಗೆ ಮತ್ತು ಇಲ್ಲಿ ಕಾರ್ಮಿಕರಿಗೆ ಉದ್ಯೋಗ ಸಿಗುವಂಥ ವ್ಯವಸ್ಥೆಗಳನ್ನು ಸಹಿತ ಇನ್ನಷ್ಟು ಹೆಚ್ಚು ಮಾಡಿದರೆ ಯೋಗ್ಯ ಅನ್ನುವಂಥದ್ದು. ಯಾಕಂದ್ರೆ